ಹೊಸತು ಯಾವುದೇ ಆಗಲಿ ಅದು ಭರವಸೆ ಮತ್ತು ಕನಸುಗಳ ನಿರೀಕ್ಷೆ. ಮನುಷ್ಯನ ಬದುಕಿನ ಮೂಲ ಉದ್ದೇಶವೇ ಸುಖ ಮತ್ತು ಸಂತೋಷ. ಈ ಸಂತಸದ ಹುಡುಕಾಟದಲ್ಲಿಯೇ ಮನುಷ್ಯ ನಿತ್ಯ ಬದುಕುತ್ತಿದ್ದಾನೆ. ನನಗೆ ದುಃಖ ಬೇಡ, ಸಂತೋಷ ಬೇಕು ಎಂದಾದರೆ 2026ನೇ ಹೊಸ ವರ್ಷಕ್ಕೆ ಅನುಸರಿಸಬಹುದಾದ ಸಂತಸದ ಸೂತ್ರಗಳು ಇಲ್ಲಿವೆ. ಒಪ್ಪಿಕೊಳ್ಳಿ. ಬದುಕಿನಲ್ಲಿ ಬರುವ ಸುಖ ದುಃಖಗಳನ್ನು ಸಕಾರಾತ್ಮಕವಾಗಿ ಒಪ್ಪಿಕೊಳ್ಳುವುದರಲ್ಲಿ ನೆಮ್ಮದಿ ಇದೆ. ತೃಪ್ತಿ ಇರಲಿ. ಬಾರದ ಸುಖಕ್ಕಾಗಿ ಹಲಬದೆ ಇರುವುದನ್ನೇ ಆನಂದಿಸಿ. ತೃಪ್ತಿಯೇ ಪರಮ ಸುಖ. ಭಾವನೆಗಳ ಹಿಡಿತ. ನಿಮ್ಮ ಸುಖ ದುಃಖಗಳಿಗೆ ಭಾವನೆಗಳೇ ಮೂಲ. ಅವುಗಳ ಮೇಲೆ ನಿಯಂತ್ರಣವಿರಲಿ. ಗಂಭೀರ ಚಿಂತನೆ. ನಿಮ್ಮ ಯೋಚನೆಗಳು ಹಗುರವಾಗಿರದೆ ತೂಕವಾಗಿ ಮತ್ತು ಸ್ಥಿರವಾಗಿರಲಿ. ಬಯಕೆ ನಿಗ್ರಹ. ಅತಿಯಾದ ಮೋಹ ಅಧಪತನಕ್ಕೆ ದಾರಿ. ಬಯಕೆಗಳನ್ನು ಗೆದ್ದವನ ಬದುಕು ಬೃಂದಾವನ. ಗತಕಾಲ ಮರೆಯಿರಿ. ಹಿಂದಿನ ಕಹಿ ಘಟನೆಗಳನ್ನು ಹೊತ್ತು ತಿರುಗಬೇಡಿ. ಅವನ್ನೆಲ್ಲ ಮರೆತು ಹಗುರಾಗಿ. ಅಸೂಯೆ ಸುಟ್ಟು ಬಿಡಿ. ಪರರ ಯಶಸ್ಸನ್ನು ಕಂಡು ಹೆಮ್ಮೆ ಪಡಿ. ಅಸೂಯೆ ಬೇಡ, ಅದು ನಿಮ್ಮ ಏಳಿಗೆಯನ್ನು ತಡೆಯುತ್ತದೆ. ಹತ್ತಿರದವರ ಪ್ರೀತಿ. ನಿಮ್ಮನ್ನು ಅರ್ಥ ಮಾಡಿಕೊಂಡು ಆಪ್ತರನ್ನು ದೂರ ಮಾಡಬೇಡಿ. ಅಲ್ಲೇ ಸಂತೋಷವಿದೆ. ದೂರುವುದನ್ನು ಬಿಡಿ. ಸದಾ ದೂರುವುದು ಅತೃಪ್ತಿಯ ಲಕ್ಷಣ. ಸೋಲಿಗೆ ನೀವೇ ಹೊಣೆ ಎಂಬ ಧೈರ್ಯವಿರಲಿ. ಪ್ರೀತಿಯ ನಾಯಕತ್ವ. ಅಹಂ ಬಿಟ್ಟು ನೀವೇ ಮುಂದೆ ಹೋಗಿ ಪ್ರೀತಿಯನ್ನು ಉಳಿಸಿಕೊಳ್ಳಿ. ಗೆಲುವಿನ ಸಹಚರರು. ನಿಮ್ಮ ಗೆಲುವನ್ನು ತನ್ನದೇ ಎಂದು ಸಂಭ್ರಮಿಸುವ ನಿಷ್ಕಳಂಕ ಮನಸ್ಸಿನವರನ್ನು ಗುರುತಿಸಿ. ರಚನಾತ್ಮಕ ಬದಲಾವಣೆ. ನೀವಿರುವ ಜಾಗದಲ್ಲಿ ಹೊಸ ಚಿಂತನೆ ಮತ್ತು ಅಭಿವೃದ್ಧಿ ತರುವ ಕೌಶಲ್ಯ ಹೊಂದಿರಿ. ಚಟಗಳಿಂದ ದೂರ. ಪರರ ಬಗ್ಗೆ ಮಾತನಾಡುವ ಮತ್ತು ಆರೋಗ್ಯ ಕೆಡಿಸುವ ಹಾನಿಕಾರಕ ಚಟಗಳನ್ನು ಬಿಡಿ. ನಿರುಪಯೋಗಿ ವಸ್ತು ಬೇಡ. ಮನಸ್ಸು ಅಥವಾ ಮನೆ ಉಪಯೋಗಕ್ಕೆ ಬಾರದ ವ್ಯಕ್ತಿ ವಸ್ತುಗಳನ್ನು ಹೊರಹಾಕಿ. ಒಂದೇ ವಿದ್ಯೆಯಲ್ಲಿ ನಿಪುಣತೆ. ಎಲ್ಲದರಲ್ಲೂ ಕೈ ಹಾಕುವ ಬದಲು ಒಂದು ಕ್ಷೇತ್ರದಲ್ಲಿ ಶ್ರೇಷ್ಠತೆ ಸಾಧಿಸಿ. ಸಾವಿಗೆ ಹೆದರಬೇಡಿ. ಬದುಕಿರುವ ತನಕ ಸಾವು ಬರಲ್ಲ. ಸಾವು ಬಂದಾಗ ನಾವಿರಲ್ಲ. ಜೀವನವನ್ನು ಆಸ್ವಾದಿಸಿ. ಸತ್ಯದ ಅರಿವು. ಎಲ್ಲವನ್ನೂ ಇಲ್ಲೇ ಬಿಟ್ಟು ಹೋಗಬೇಕು ಎಂಬ ಅರಿವಿದ್ದರೆ ಸ್ವಾರ್ಥ ದೂರವಾಗುತ್ತದೆ. ಪ್ರಯತ್ನವೇ ರಕ್ಷೆ. ಅದೃಷ್ಟದ ಮೇಲೆ ಭಾರ ಹಾಕಬೇಡಿ. ನಿಮ್ಮ ಪ್ರಯತ್ನವೇ ನಿಮ್ಮನ್ನು ಕಾಪಾಡುವುದು. ಕೆಲಸವೇ ಯೋಗ್ಯತೆ. ಇತರರ ಟೀಕೆಗಿಂತ ನೀವು ಮಾಡುವ ಕೆಲಸದ ದಕ್ಷತೆಯೇ ನಿಮ್ಮ ಯೋಗ್ಯತೆಯನ್ನು ನಿರ್ಧರಿಸುತ್ತದೆ. ದಾರಿ ತಪ್ಪಬೇಡಿ. ಜೀವನದ ಪಯಣದಲ್ಲಿ ಎಚ್ಚರವಿರಲಿ. ಒಮ್ಮೆ ದಾರಿ ತಪ್ಪಿದರೆ ಮತ್ತೆ ಅದೇ ಸ್ಥಾನ ಸಿಗುವುದು ಕಷ್ಟ. ನಮ್ಮನ್ನು ನಾವೇ ಹಳೆಯಬಾರದು. ನಿಮ್ಮ ದೌರ್ಬಲ್ಯಗಳನ್ನು ಇತರರ ಮುಂದೆ ಬಿಟ್ಟುಕೊಡಬೇಡಿ. ಆತ್ಮವಿಶ್ವಾಸವಿರಲಿ. ತೂಕದಿಂದಿರಿ. ಇತರರು ನಿಮ್ಮನ್ನು ಲಘುವಾಗಿ ಕಂಡಾಗ ನಿಮ್ಮ ವ್ಯಕ್ತಿತ್ವದ ತೂಕದಿಂದ ಅವರಿಗೆ ಉತ್ತರಿಸಿ. ಕೆಲಸವನ್ನು ಪ್ರೀತಿಸಿ. ಕಾಯಕವೇ ಕೈಲಾಸ. ಮಾಡುವ ಕೆಲಸವನ್ನು ದೈವದಂತೆ ಪೂಜಿಸಿದರೆ ಮಾತ್ರ ಔನ್ನತ್ಯ ಸಾಧ್ಯ. ಬದುಕನ್ನು ಸಂಭ್ರಮಿಸಿ. ಇರುವುದೊಂದೇ ಜೀವನ. ಬೇರೆಯವರಿಗಾಗಿ ಆಸೆಗಳನ್ನು ಅದಿಮಿಕೊಳ್ಳದೆ ಸಂಭ್ರಮಿಸಿ. ನಿರಂತರ ಅಪ್ಡೇಟ್. ಕಾಲಕ್ಕೆ ತಕ್ಕಂತೆ ಹೊಸತನ್ನು ಕಲಿಯದಿದ್ದರೆ ಬದುಕಿನಲ್ಲಿ ಹಿಂದೆ ಬೀಳುತ್ತೀರಿ. ಗೌರವ ನಿರೀಕ್ಷಿಸಬೇಡಿ. ಗೌರವ ಕೇಳಿ ಪಡೆಯುವ ವಸ್ತುವಲ್ಲ. ಅದು ನಿಮ್ಮ ನಡತೆಯಿಂದ ತಾನಾಗಿಯೇ ಬರಲಿ. ಸ್ಪಷ್ಟ ಗುರಿ ಇರಲಿ. ನಿಮಗೆ ಏನು ಬೇಕು ಏನು ಬೇಡ ಎಂಬುದನ್ನು ಯೋಚಿಸಿ ನಿರ್ಧರಿಸಿ. ಗುರಿ ಸ್ಪಷ್ಟವಾದರೆ ದಾರಿ ಸುಲಭ. ಶಿಸ್ತು ಮತ್ತು ಸ್ಥಿರತೆಯನ್ನು ಮೈಗೂಡಿಸಿಕೊಂಡರೆ ಗೆಲುವು ನಿಮ್ಮದಾಗಲಿದೆ. ಸ್ನೇಹಿತರೆ, ಈ ಮಾಹಿತಿ ನಿಮಗೆ ಇಷ್ಟವಾದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಲೈಕ್, ಶೇರ್, ಕಮೆಂಟ್ ಸಹ ಮಾಡಿ. ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು.